ಗೈಸ್, ಇಲ್ಲಿ ನಿಫ್ಟಿ ಫಿಫ್ಟಿದು ವೀಕ್ಲಿ ಅನಾಲಿಸಿಸ್ ನಾವು ಇವತ್ತು ನೋಡತ್ತಿದ್ದೀವಿ. ಇಲ್ಲಿ ನೀವು ನೋಡತ್ತಿದ್ರಿ, ಇದು ನಿಫ್ಟಿ ಫಿಫ್ಟಿ ಚಾರ್ಟು. ಇಲ್ಲಿ ಏನಪ್ಪ ಅಂತಂದ್ರೆ, ಈಗೇನು ಸೀಸ್ಫೈರ್ ಆಯ್ತಲ್ಲ, ಸೀಸ್ಫೈರ್ ಆದ ನಂತರ ಒಂದು ಸ್ವಲ್ಪ ಮಾರ್ಕೆಟ್ದಾಗ ಕಾನ್ಫಿಡೆನ್ಸ್ ಬಂದಂಗೆ ಕಾಣಿಸತ್ತೈತಿ. ಹೀಗಾಗಿ ಇಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಕವರಿ ಆಗೋದೈತಿ. ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಅಪ್ ಓಪನ್ ಆಯಿತು, ಮತ್ತೆ ಒಂದು ದಿವಸ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತು. ನಂತರ ಒಂದು ಮಾರನೇ ದಿನ ಸ್ವಲ್ಪ ಕರೆಕ್ಟಾಗಿ ಮತ್ತೆ ಅದನ್ನು ಪ್ರಿವಿಯಸ್ದೇನು ಡೇ ಬಿಫೋರ್ ಏನಿತ್ತಲ್ಲ ಅದನ್ನು ರಿಕವರಿ ಮಾಡ್ಕೊಂಡು ಇವತ್ತು ಇದು ಶುಕ್ರವಾರಕ್ಕಂದ್ರೆ ಮೇಲೆ ಕ್ಲೋಸ್ ಆಗೈತಿ. ನೀವು ನೋಡತ್ತೀರಿ, ಅಷ್ಟೇನು ಇದು ಡೇ ಕ್ಯಾಂಡಲ್, ಇದು ಅಷ್ಟೇನು ಜಾಸ್ತಿ ಏನು ಮ್ಯಾಲೂ ಇಕ್ಕಿಲ್ಲ ಕೆಳಗೂ ಇಕ್ಕಿಲ್ಲ, ಅಂದ್ರೆ ಸ್ಟೇಬಲ್ ಐತಿ. ಕಾನ್ಫಿಡೆನ್ಸು ಚೆನ್ನಾಗೈತಿ ಮಾರ್ಕೆಟ್ದಾಗ ಅಂಥೇಳಿ ಕಾಣಿಸುತ್ತಾ. ಇಲ್ಲಿ ಇದು ಫುಲ್ಲು ಪ್ರಿವಿಯಸ್ದು ಸಪೋರ್ಟ್ ಇತ್ತು ಇಲ್ಲೆಲ್ಲ ಪ್ರತಿ ಬಾರಿ. ಇಲ್ಲಿ ಇದು 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 ಸೇಮ್ ಕರೆಕ್ಟ್ ಅದ ಪ್ರಿವಿಯಸ್ ಪ್ಲೇಸ್ದಾಗ ಬಂದದೈತಿ. ಅಲ್ಲಿಗೆ ಬಂದು ಕರೆಕ್ಟ್ ಏನು ಸೀಸ್ ಫೈರ್ ಆಗೋದಕ್ಕೆ ಆನಂತರ ಮತ್ತು ಮಾರ್ಕೆಟ್ ರಿಯಾಕ್ಟ್ ಆಗೋದಕ್ಕೆ ಸೇಮ್ ಕರೆಕ್ಟ್ ಚಾರ್ಟ್ನ್ಯಾಗ ಎಲ್ಲನೂ ಸಿಂಕ್ ಆಗಿಬಿಡ್ತೈತಿ. ಚಾರ್ಟ್ಗೆ ಮತ್ತು ಗ್ಲೋಬಲ್ ಕಾಸಸ್ ನ್ಯೂಸ್ಗೆ ಎಲ್ಲದಕ್ಕೂ ಕರೆಕ್ಟ್ ಸಿಂಕ್ ಆಗುತ್ತೆ. ಹಾಗಾಗಿ ಇಲ್ಲಿ ನೀವು ಅದನ್ನು ನೋಡತ್ತೀರಿ ಚಾರ್ಟ್ನ್ಯಾಗ ನಿಫ್ಟಿ ಫಿಫ್ಟಿದು. ಇಲ್ಲಿಗೆ ಸದ್ಯಕ್ಕೆ ನಮ್ಗೆ ಇಲ್ಲಿ ಇನ್ನೂ ಇಷ್ಟು ಗ್ಯಾಪ್ ಐತಿ. ಎಷ್ಟು ಇಷ್ಟು ಇಲ್ಲಿಂದ ಇಲ್ಲಿ ತನಕನೂ ಸದ್ಯಕ್ಕೆ ಹೆಚ್ಚು ಕಮ್ಮಿ ಎಷ್ಟು 24,000ದಿಂದ ನೆಕ್ಸ್ಟ್ ನಮಗೆ 24,500, ಇನ್ನೊಂದು 500 ಗ್ಯಾಪ್ ಐತಿ. ನೆಕ್ಸ್ಟ್ ವೀಕ್ದಾಗ ಈ 500 ಏನಾದರೂ ಕ್ರಾಸ್ ಆಗಿ ಹೋಯ್ತಪ್ಪ ಅಂತಂದ್ರೆ ಸ್ವಲ್ಪ ಇಲ್ಲೆಲ್ಲ ಬರ್ಬೋದು ಪ್ರೈಸ್ ನೆಕ್ಸ್ಟ್ ವೀಕ್ದಾಗ ಫುಲ್ ವೀಕ್. ಇಲ್ಲ ಇಲ್ಲಿಗೆ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಇಷ್ಟರಲ್ಲೇ ಇರ್ಬೋದು. ಅದು ಏನೂ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಇಸ್ರೇಲು ಸುಮ್ಮನೆ ಇರ್ತಾಯಿಲ್ಲ, ಮತ್ತು ಅದ್ರಾಗನ ಹೇಳೋಕ್ಕಾಗಲ್ಲ. ಅಮೇರಿಕಕ್ಕೂ ಈಗ ಸದ್ಯಕ್ಕೆ ಈ ಸೀಸ್ಫೈರು 2 ವೀಕ್ ಅಂಥೇಳಿ ಮತ್ತೆ ನಾಟಕ ಮಾಡ್ಬೋದು ಅವರು. ಇರಾನ್ ರೆಡಿ ಆಗೈತಿ, ಬಟ್ ಹೇಳೋಕ್ಕಾಗಲ್ಲ. ಗ್ಲೋಬಲ್ ಕಾಸಸ್ಸು ಏನಾಗುತ್ತೋ ಏನೋ ಗೊತ್ತಿಲ್ಲ. ಅಮೇರಿಕಾ ಇಲ್ಲ ನಾವು ರೆಸ್ಟ್ ಮಾಡೋದಿದ್ದೀವಿ, ಇವಾಗ ಮತ್ತೆ ವಾರ್ ಶುರು ಅಂಥೇಳಿ ಅಂದ್ರೆ ಇಲ್ಲಿಗೆ ಏನು ರೆಸಿಸ್ಟೆನ್ಸ್ ಐತಲ್ಲ, ಈ ರೆಸಿಸ್ಟೆನ್ಸಿಂದ ಮತ್ತೆ ಡೌನ್ ಆಗ್ಬೋದು. ಇಲ್ಲಿ ತನಕನೂ ಬರೋ ತನಕನೂ ಟೈಮ್ ಪಾಸ್ ಮಾಡಿ ಮತ್ತೆ ಇಲ್ಲಿಗೆ ಏನಾರ ಅಷ್ಟೊತ್ತಿಗೆ ಇಲ್ಲಿಗೆ ಬಂದು ಯುದ್ಧನೂ ಮುಗಿಬೋದು. ಮತ್ತು ಇಲ್ಲಿಂದ ಬೌನ್ಸ್ ಬ್ಯಾಕು ಆಗ್ಬೋದು. ನೆಕ್ಸ್ಟ್ ವೀಕ್ ಒಂದು ವೀಕೆಲ್ಲ ಪೂರ್ತಿ ಏನಾಗುತ್ತೋ ಗೊತ್ತಿಲ್ಲ. ಇದನ್ನು ವೀಕ್ಲಿ ಚಾರ್ಟ್ದಾಗ ಹೆಂಗೈತೆ ಅಂತ ಹೇಳಿ ನೋಡೋಣ. ವೀಕ್ಲಿ ಚಾರ್ಟ್ನಾಗ ನೋಡ್ರಿ, ಫುಲ್ ಇಲ್ಲೇನು ಗ್ಯಾಪ್ ಡೌನ್ ಆಗಿತ್ತಲ್ಲ, ಇಲ್ಲೆಲ್ಲ ಗ್ಯಾಪ್ ಇತ್ತಲ್ಲ, ಅದನ್ನು ಫುಲ್ ಒಂದು ಕ್ಯಾಂಡಲ್ದಾಗ ಮುಚ್ಕೊಂಡು ಫುಲ್ ಕವರ್ ಮಾಡಿಕೊಂಡು ಬೌನ್ಸ್ ಬ್ಯಾಕ್ ಆಗೈತಿ. ಇದೊಂಥರ ಪಾಸಿಟಿವ್ ಸಿಗ್ನಲ್ ಇದೆ. ಇಲ್ಲಿಗೆ ಇದಾಗಿತ್ತು, ಇಲ್ಲಿಂದ ಇಲ್ಲಿಗೆ ಬಂದು ಮ್ಯಾಕ್ಸಿಮಮ್ ಹೆಂಗಾಗುತ್ತೆ ಅಂತಂದ್ರೆ, ಮಾರ್ಕೆಟು ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ಮಾರ್ಕೆಟ್ನ್ಯಾಗ ಇನ್ನೊಂದು ವೀಕ್ ಆದ ನಂತರ ಕಾನ್ಫಿಡೆನ್ಸ್ ಬರಲಿಲ್ಲ, ನೆಕ್ಸ್ಟ್ ವೀಕ್ದಾಗ ಈ ಬರೋ ವೀಕ್ದಾಗ ಕಾನ್ಫಿಡೆನ್ಸ್ ಬರಲಿಲ್ಲ ಅಂದ್ರೆ ಹಿಂಗೆ ಬಂದು ಹಿಂಗಾದರೂ ಬರ್ಬೋದು. ಇಲ್ಲ ಇದು ಸೀಸ್ಫೈರ್ ಮುಂದುವರೆದು ಹಂಗೆ ಎಲ್ಲ ಅಗ್ರಿಮೆಂಟ್ ಕರೆಕ್ಟ್ ಆಯ್ತು ಅಂತಂದ್ರೆ, ಡೀಲ್ ಎಲ್ಲ ಸರಿ ಆಯ್ತು ಅಂತಂದ್ರೆ ಇಲ್ಲಿಗೆ ಬಂದು ಹಿಂಗೊಂದು ಸ್ವಲ್ಪ ಇದನ್ನು ಮಾಡಿಕೊಂಡು ಮುಂದೆ ಈ ಕಡೆ ಬರ್ಬೋದು. ಹಿಂಗೂ ಆಗ್ಬೋದು. 2 ಥರ ಅಸಂಪ್ಷನ್ ಇರುತ್ತೆ. ಗ್ಲೋಬಲ್ ಕಾಸಸ್ ಮೇಲೆ ನಡೆಯುತ್ತೆ ಅದೆಲ್ಲನೂ, ಬಟ್ ಅದಕ್ಕೆ ತಕ್ಕಂಗೆ ಚಾರ್ಟು ರಿಯಾಕ್ಟ್ ಆಗ್ತಿರ್ತೈತೆ. ಚಾರ್ಟು ನಮಗೆ ಹಿಂಗೆ ನಡಿಬಹುದಪ್ಪ ಅನ್ನೋದನ್ನು ಅಸಂಪ್ಷನ್ ಮಾಡೋಕ್ಕೊಂದು ಚಾನ್ಸ್ ಕೊಡುತ್ತೆ. ಇಲ್ಲಿ ನಮಗೆ ಸದ್ಯಕ್ಕೆ ಇಲ್ಲೇ ಐತಿ ಮೇನ್ ಪ್ರಿವಿಯಸ್ ಸಾಕಿಷ್ಟು. ಇದನ್ನೆಲ್ಲನೂ ತೊಗೊಂಡ್ರಿ, ಇದೆಲ್ಲನೂ ನಮ್ಗೆ ಇಲ್ಲಿ ಫುಲ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದು. ಇದನ್ನು ದಾಟ್ಕೊಂಡು ಹೋಗೋದು ಅಷ್ಟೇನು ಸುಲಭ ಅಲ್ಲ. ದಾಟ್ಕೊಂಡು ಹೋಗ್ಬೋದು, ಯಾಕಂದ್ರೆ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಐತಿ.
ಗ್ಲೋಬಲ್ ಕಾಸಸ್ ಎಲ್ಲ ನಾರ್ಮಲ್ ಆದ್ರೆ ಆಟೋಮೆಟಿಕ್ ಹೋಗುತ್ತೆ. ಹಿಂಗೆ ಈಗ ಮಿಡ್ ಕ್ಯಾಪ್ ಇಂಡೆಕ್ಸು ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸು ಸ್ವಲ್ಪ ನೋಡೋಣ. ಯಾಕಪ್ಪ ಅಂತಂದ್ರೆ ಹಾಂ, ಇಲ್ಲಿ ರೀಸೆಂಟಾಗಿ ರಿಪೋರ್ಟ್ ಬಂದೈತಿ. ಇವು ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪ್ದು ಅರ್ನಿಂಗ್ಸ್ ಚೆನ್ನಾಗೈತೆ ಅಂಥೇಳಿ, ಹಾಗಾಗಿ ಇವುಗಳದಿಲ್ಲಿ ಸ್ಟ್ರಾಂಗ್ ಆಗಿ ರಿಕವರಿ ಕಾಣಿಸುತ್ತೆ ಸದ್ಯಕ್ಕೆ ಮಾತ್ರ. ಇಲ್ಲಿಗೆ ಇಲ್ಲಿ ಭಾಳ ಇಲ್ಲಿಗೆ ಮೇನ್ ಸಪೋರ್ಟ್ ಐತಿ ಕಾಣಿಸುತ್ತೆ ನಿಮ್ಗೆ. ಇಲ್ಲಿ ಐತಿ ನೋಡ್ರಿ, ಒಳ್ಳೊಳ್ಳೆ ಪ್ರೈಸು ಈ ಇದರಲ್ಲಿ ಬಂದೈತಿ. ಇಲ್ಲಿಗೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಕೆಳಗೂ ಬಂದದವ, ಬಟ್ ಇಲ್ಲೇ ಪ್ಯಾಟರ್ನ್ ತಯಾರಾಗತ್ತೈತಿ. ಇಲ್ಲಿಗೆ ಎಮ್ ಆಗಿತ್ತು, ಮೇಲಿಂದ ಎಮ್ ಪ್ಯಾಟರ್ನ್ ಆಗಿತ್ತು. ಇಲ್ಲಿ ಪ್ಯಾಟರ್ನ್ ಕಾಣಿಸುತ್ತೆ ನಿಮಗೆ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಕ್ಲಿಯರ್ ಆಗ್ತಾ ಇತ್ತು, ಬಟ್ ಬೀಳ್ತಾ ಇತ್ತು, ಬಿದ್ದಿಲ್ಲ. ಅದ್ರ ಬದಲಿಗೆ ಹಿಂಗೆ ಬಂದದ. ಹೌದಾ, ಇಲ್ಲಿಗೆ ಆಗ್ಯದ. ಇದು ಬರ್ತಾ ಇತ್ತು, ಹೌದಾ, ಇಲ್ಲಿಂದ ನೋಡ್ರಿ ಪ್ಯಾಟರ್ನ್ ಆಗತ್ತಿತ್ತು, ಎಮ್ ಪ್ಯಾಟರ್ನ್. ಇದಿನ್ನೂ ಬಿದ್ದಿತ್ತು ಕರೆಕ್ಟ್, ಇಲ್ಲಿ ತನಕ ಕರೆಕ್ಟ್ ಆಗಿತ್ತು ಅಂದ್ರೆ ಕರೆಕ್ಟ್ ಎಮ್ ಪ್ಯಾಟರ್ನ್ ಆಗ್ತಿತ್ತು, ಬಟ್ ಅಷ್ಟೊಂದು ಕರೆಕ್ಟ್ ಆಗಲಿಲ್ಲ. ಅಂದ್ರೆ ಸ್ಟ್ರಾಂಗ್ ಐತಿ. ವೀಕ್ಲಿದಾಗ ನೋಡಿದ್ರೆ ಮಿಡ್ ಕ್ಯಾಪ್ಗಳು ಸ್ಟ್ರಾಂಗ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾವೆ 2026. ಹೌದಾ, ಹೇಳೋಕ್ಕಾಗಲ್ಲ. ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮೆನ್ಸು ಅಂದ್ರೆ ಇದಕ್ಕೆ ಪೊಟೆನ್ಷಿಯಲ್ ಜಾಸ್ತಿ ಬಂತು ಮಿಡ್ ಕ್ಯಾಪ್. ಇದನ್ನು ಡೇದಾಗ ನೋಡೋಣ. ಡೇದಾಗ ಏನೈತಿ ಇಲ್ಲೆಲ್ಲ, ಹಾಂ, ಇಲ್ಲಿ ನೋಡ್ರಿ, ಜಸ್ಟ್ ಗ್ಯಾಪ್ ಅಪ್ ಆಗೈತಲ್ಲ, ಇಲ್ಲಿಗೆ ಜಸ್ಟ್ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿಗೆ ರೆಸಿಸ್ಟೆನ್ಸ್ ಇತ್ತು, ಚಿಕ್ಕ ರೆಸಿಸ್ಟೆನ್ಸ್, ಚಿಕ್ಕಂದ್ರು ಡೇಲಿ ಮೇಜರ್ ರೆಸಿಸ್ಟೆನ್ಸ್. ಅದು ಇದು ಚೆನ್ನಾಗಿರೋ ಮೇಜರ್ ರೆಸಿಸ್ಟೆನ್ಸ್ ಆಗುತ್ತೆ ಇಲ್ಲಿ, ಈ ರೇಂಜ್ ಇಲ್ಲ. ಅದನ್ನು ಗ್ಯಾಪ್ ಅಪ್ ಮಾಡಿಕೊಂಡು ಕ್ರಾಸ್ ಆಗೈತಿ, ಮತ್ತು ಏನೂ ವಿಕ್ಕಿಲ್ಲ ಕ್ಯಾಂಡಲಲ್ಲಿ, ಜಾಸ್ತಿ ಏನೂ ವಿಕ್ಕಿಲ್ಲ. ಹಾಗಾಗಿ ಸ್ಟ್ರಾಂಗ್ ಐತಿ ಮಿಡ್ ಕ್ಯಾಪ್ದಾಗ ಇನ್ವೆಸ್ಟ್ಮೆಂಟು, ಮತ್ತು ಸ್ಟ್ರಾಂಗ್ ಐತಿ. ಸ್ಟ್ರಾಂಗ್ ಇರೋದ್ರಿಂದ ಇನ್ನೂ ಇಲ್ಲಿವರೆಗೂ ಈ ರೇಂಜ್ ಒಳಗೂ ಎಲ್ಲಿವರೆಗೂ ಅಂತಂದ್ರೆ ಈ ನೆಕ್ಸ್ಟ್ ಒಂದು ವೀಕ್ದಾಗ ಎಕ್ಸ್ಪೆಕ್ಟ್ ಮಾಡಬಹುದು. ಈ ರೇಂಜ್ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಒಂದು ವೀಕ್ ಒಳಗೆ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇರುತ್ತೆ ಈಗ, ಅಷ್ಟು ಎಕ್ಸ್ಪೆಕ್ಟ್ ಮಾಡ್ರೆ. ಇನ್ನು ಸ್ಮಾಲ್ ಕ್ಯಾಪಲ್ಲಿ ನೋಡೋದಾದ್ರೆ, ಸ್ಮಾಲ್ ಕ್ಯಾಪಲ್ಲೂ ಸಿಕ್ಕಾಪಟ್ಟೆ ಕರೆಕ್ಟ್ ಆಗಿದೆ. ಹಾಂ, ಇಲ್ಲಿ ನೀವು ನೋಡ್ಕೋಬೋದು, ಇದು ಮೇಜರಾಗಿ ನಮಗೆ ಸಪೋರ್ಟ್ ಆಗಿರೋ ಬೇಸು, ಇದು ನಮ್ಮ ಬೇಸು. ಇಲ್ಲಿಂದ ಇವಾಗ ಇಲ್ಲಿ ಗ್ಯಾಪ್ ಅಪ್ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ರಿ, ಇಲ್ಲಿಂದ ಇದೆಲ್ಲ ಸಪೋರ್ಟಾಗಿ ವರ್ಕ ಮಾಡುತ್ತೆ. ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಿ ಜಾಸ್ತಿ ಟೈಮ್ ಪಾಸ್ ಆಗಿರುತ್ತಲ್ಲ, ಅಲ್ಲಿ ನಮಗೆ ಇನ್ನೂ ಟೈಮ್ ಪಾಸ್ ಆಗೋದಕ್ಕೆ, ಮತ್ತು ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಜಾಸ್ತಿ ಆಗುತ್ತಲ್ಲ, ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವೆ ಸ್ಟಾಕ್ಗಳು. ಈಗ ಬೌನ್ಸ್ ಬ್ಯಾಕ್ ಆಗುತ್ತಲ್ಲ, ಇಲ್ಲಿ ನೋಡ್ರಿ 16,000 ನಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಲ್ಲಿಗೆ ಸಿಗುತ್ತೆ, ಇಲ್ಲಿಗೆ. ಹೌದಾ, ಇದನ್ನು ಆಯಿತು, ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತದು. ಸ್ಮಾಲ್ ಕ್ಯಾಪ್ಗಳು ಹೇಳಿದ್ನಲ್ಲ, ಏನಂತಂದ್ರೆ ಚೆನ್ನಾಗಿ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಬಿಸ್ನೆಸ್ಸು ಫಾಸ್ಟಾಗಿ ಬೆಳೀತಾ ಇರ್ತದೆ, ಎಕ್ಸ್ಪಾನ್ಷನ್ ಆಗ್ತಿರ್ತಾವೆ. ಹಾಗಾಗಿ ಇಲ್ಲಿ
ಮೂಮೆಂಟು ಹಂಗೆ ಜಾಸ್ತಿ ಇರ್ತವೆ. ವ್ಯಾಲ್ಯೂಯೇಷನ್ ಮತ್ತು ವಾಲಟಾಲಿಟಿ ಎಲ್ಲನೂ ಜಾಸ್ತಿನೇ ಇರ್ತಾವೆ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಸದ್ಯಕ್ಕೆ ಇಲ್ಲಿ ಒಂದು ಬ್ಯಾಡ್ ನ್ಯೂಸ್ ಗೊತ್ತಂದ್ರೆ ಇದಾಗ್ಬೋದು. ಹಾಗಾಗಿ ಏನಂತಂದ್ರೆ ಈಗ ಸದ್ಯಕ್ಕೆ ನಮ್ಗೆ ಇಲ್ಲಿ ತನಕನೂ ಈ ರೇಂಜ್ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಡೆಕ್ಸ್ನಲ್ಲಿ ಚೆನ್ನಾಗೈತಿ ಇಲ್ಲಿವರೆಗೂ. ಇನ್ನು ಆ ನಂತರ ಒಂದು ಸ್ವಲ್ಪ ನೆಕ್ಸ್ಟ್ ವೀಕ್ದಾಗ ಮತ್ತೆ ಸೀಸ್ಫೈರ್ ಮುಗೀತಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಕರೆಕ್ಷನ್ ಆಕತಿ ಇದು. ಯಾಕಂತಂದ್ರೆ ಹೇಳೋಕ್ಕಾಗಲ್ಲ. ಆ ನಂತರ ಮತ್ತೆ ಹಿಂಗಾಗ್ಬೋದು, ಇಲ್ಲ ಹಿಂಗಾದರೂ ಹೋಗ್ಬೋದು, ಇಲ್ಲ ಅದು ಆಗಲಿಲ್ಲ ಮತ್ತೆ ಈ ಬೇಸಿಗೆ ಬಂದು ಕರೆಕ್ಟಾಗಿ ಕೆಳಗಡೆ ಬರ್ಬೋದು. ಗ್ಲೋಬಲ್ ಕಾಸಸ್ಸು ಚೆನ್ನಾಗಿದ್ದರೆ ಮಾತ್ರ. ಚೆನ್ನಾಗಿರಲಿಲ್ಲ ಅಂತಂದ್ರೆ ಹಿಂಗೆ ಬೀಳತ್ತೆ, ಚೆನ್ನಾಗಿದ್ದರೆ ಹಿಂಗೆ ಹೋಗುತ್ತೆ. ಇದು ಗೈಸ್ ಇದು ನಿಫ್ಟಿ 50ದು ಮತ್ತು ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ದು ಇಂಡೈಸಸ್ ಅನಾಲಿಸಿಸ್ ಮತ್ತು ಚಾರ್ಟ್ ಟ್ರೇಡಿಂಗ್ ಆಗಿರ್ತೈತಿ. ಇದು ನಿಮಗೆ ಇನ್ವೆಸ್ಟ್ಮೆಂಟ್ಗೆ ಮತ್ತು ಟ್ರೇಡಿಂಗ್ಗೆ ಯಾರು ಸ್ವಿಂಗ್ ಟ್ರೇಡರ್ಸು ಇನ್ವೆಸ್ಟರ್ ಅದಾರಲ್ಲ ಅವ್ರಿಗೆಲ್ಲನೂ ಹೆಲ್ಪ್ ಆಗ್ಬೋದು. ಗೈಸ್ ನಿಮ್ಗೆ ಏನಾರ ಹೆಲ್ಪ್ ಆಗಿತ್ತಪ್ಪ ಅಂತಂದ್ರೆ ಕಮೆಂಟ್ದಾಗ ಹೆಲ್ಪ್ ಆಗಿತ್ತು ಅಂತ ತಿಳಿಸ್ರಿ. ಮತ್ತು ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.